ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಸೀಮಂತದ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ, ಹಾಗಾಗಿ ರೆಡಿಯಾಗಿದ್ದೀವಿ. ಹಾಗೆ ಫ್ರೂಟ್ಸು ಮತ್ತು ಸ್ಯಾರಿ ಎಲ್ಲನೂ ಪ್ಯಾಕ್ ಮಾಡ್ಕೊಂಡಾಯ್ತು, ಅವ್ರಿಗೆ ಗಿಫ್ಟ್ ಕೊಡಬೇಕಲ್ವ, ಹಾಗಾಗಿ ಸೊ ನಮ್ಮ ಫೇವ್ರೆಟ್ ಮಲ್ಲಿಗೆ ಹೂವು ಮುಡ್ತಿದ್ದೀನಿ. ಓಕೆ, ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಓಕೆ, ಫಂಕ್ಷನ್ಗೆ ಹೋಗೋಣ, ಸ್ವಲ್ಪ ರೀಲ್ಸ್ ಮಾಡ್ಬಿಟ್ಟು ಹೋಗೋಣ ಅಂತ ಬೇಗ ರೆಡಿ ಆಗ್ತಿದ್ದೀನಿ. ಆಮೇಲೆ ಫೋನ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್. ಸೊ ಫ್ರೆಂಡ್ಸ್, ಫೈನಲಿ ರೆಡಿಯಾಗಿ ಒಂದಷ್ಟು ರೀಲ್ಸು ಮಾಡಿ ಆಯಿತು. ಇವಾಗ ಆಟೋಗೆ ವೇಟಿಂಗು. ಆಟೋ ಬುಕ್ ಮಾಡಿದ್ದಾರೆ, ಹೊರಡೋಣ. ನೋಡಿ ಎಲ್ಲ ರೆಡಿ ಈಗ ಹೊರಡ್ತಾ ಇದ್ದೀವಿ. ಯಾಕೆ ಎಲ್ಲೋದ್ರಿ ನೀವು? ಬಂತು ನೋಡಿ. ಮಾಡಲಿ. ಸೊ ನಾನೊಂದು ಗಿಫ್ಟ್ ಮಾಡೋಕ್ಕೆ ಅಂತ ಒಂದು ಸ್ಯಾರಿ ತೊಗೊಂಡು ಕ್ರೇಪ್ ಸಿಲ್ಕಲ್ಲಿ, ಹಾಗೆ ಒಂದು 5 ಥರ ಫ್ರೂಟ್ಸ್ನ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗಿದ್ದೆ. ಹಾಗೆ ತೊಗೊಂಡೋದ್ರೆ ತಟ್ಟೆಲಿಟ್ರೆಲ್ಲ ಬಿದ್ದೋಗುತ್ತಲ್ವ, ಚಲಾಪಿಲ್ಲಿ ಆಗುತ್ತೆ ಅಂದ್ಬಿಟ್ಟು ನೀಟಾಗಿ ರ್ಯಾಪ್ ಮಾಡ್ಕೊಂಡು ಹೋಗಿದ್ದೆ ಟ್ರಾನ್ಸ್ಪರೆನ್ಸಿ ಪ್ಯಾಕಲ್ಲಿ. ತುಂಬಾ ಚೆನ್ನಾಗಿತ್ತು ಸ್ಯಾರಿನೂ ಕೂಡ. ನನಗಿಷ್ಟ ಆಯ್ತು, ಅವ್ರಿಗೆ ಇಷ್ಟ ಆಯ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಚೆನ್ನಾಗಿರೋದೆ ನೋಡಿ ತೊಗೊಂಡು ಹೋಗಿದ್ದೆ. ಅವ್ರಂಗೆ ಎಲ್ಲರೂ ಅವ್ರಿಗೆ ಓಟು ಅಲ್ಲಿಗೆ ಅರ್ಥ ಮಾಡ್ಕೋಬೇಕು, ಅವ್ರಿಗೆ ನಿನ್ನೆ ಜಾಸ್ತಿ ಪ್ರೀತಿ ಇದೆ ಅಂತ. ಇನ್ನು ಮೇಕಪ್ ಓ ನಾವು ಮನೆಗೆ ಹೋಗ್ತೀವಿ, ಅಲ್ಲೇ ಇರಿ, ಮುಗೀತ್ ಕತೆ. ಮನೆಗೆ ಹೋಗ್ತೀನಿ ನಾನು. ನಮ್ದು ಊಟ ಎಲ್ಲ ಆಯ್ತು ಕಣೆ, ಮನೆಗೆ ಹೋಗ್ತೀನಿ, ಬಾಯ್. ಇನ್ನು ಎಷ್ಟೊತ್ತಿಗೆ ಬರೋದು? ಹಾ, ಬಿಡೋ ನಿಮ್ಮ ಮಾವ ಚಾಂಪಿಯನ್ ಅದ್ರಲ್ಲೆಲ್ಲ. ಬಿಡೋ, ನಿಮ್ಮ ಮಾವ ಗ್ರೇಟ, ನೀನ್ ಗ್ರೇಟ ನೋಡೋಣ. ಯಾರಯ್ಯಪ್ಪ?
ಯಾರದು? ನಾವೆಲ್ಲ ರೀಲ್ಸ್ ಮಾಡಕ್ ಇವಾಗ ಲಿಫ್ಟ್ ಅಲ್ಲಿ ಹೋಗ್ತಾ ಇದೀವಿ. ಇನ್ನ ಮೇಲೆ ಯಾರ್ಯಾರು ಮಾಡ್ತೀವಿ ನೋಡೋಣ. ಕುಲು ಕುಲು ಕುಲುಕೋ ಕೋತಿ ಬೇಗ ಮಿಡಿ ಮಿಡಿ ಮಿಡಿಯೋ ಮನಸ್ಸಿಗಿಂತ ಮನ ಮುರಿಯೋ ಊತಿ ಬೇಕಾ. ಎಷ್ಟು ಬೀಳ್ಕೊಂತಿದ್ದೀನಿ. ಸೊ ಫೈನಲಿ ಒಂದು ಸ್ವಲ್ಪ ರೀಲ್ಸು ಎಲ್ಲ ಮುಗಿಸಿ ಡ್ಯಾನ್ಸ್ ಮುಗಿಸಿ ಊಟಕ್ಕೆ ಬಂದಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬಂದ್ವಿ. ಅಷ್ಟರಲ್ಲಿ ರಿಟರ್ನ್ ಗಿಫ್ಟ್ ಎಲ್ಲ ರೆಡಿಯಾಗಿತ್ತು. ಸೊ ಎಲ್ಲ ಪ್ಲ್ಯಾಂಟ್ಸ್ ತರಿಸಿದ್ರು, ದಾಸವಾಳ, ಮಲ್ಲಿಗೆ ಮತ್ತು ರೋಸು, ಇದಿಷ್ಟೇ ನನಗೆ ಗೊತ್ತಿದ್ದಿದ್ದು ಅಲ್ಲಿದ್ದಿದ್ದು ಪ್ಲ್ಯಾಂಟ್ಸಲ್ಲಿ. ಇನ್ಯಾವುದು ಆಲ್ಮೋಸ್ಟ್ ಅದೇ ರಿಪೀಟೆಡ್ ಆಗಿತ್ತು. ಸೊ ಎಲ್ಲರಿಗೂ ರಿಟರ್ನ್ ಗಿಫ್ಟು ಪ್ಲ್ಯಾಂಟ್ಸ್. ಯಾರಿಗೆ ಯಾವ್ದಾವ್ದು ಬೇಕು ಬೇಗ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ರಿಟರ್ನ್ ಗಿಫ್ಟ್ಗೆ ಇಲ್ಲೆಲ್ಲ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ. ನಾನು ಹತ್ರ ಬಂದು ರೋಸ್ ತಗೊಂಡಿದ್ದೀನಿ. ವ್ಯಾಲೆಂಟೈನ್ಸ್ ಡೇ ಹತ್ರ ಇದೆಯಲ್ಲ, ಹಂಗಾಗಿ ರೋಸ್ ತಗೊಂಡಿದ್ದೀನಿ. ನೋಡಿ ನಮ್ಮ ಫ್ರೆಂಡು ರೋಸ್ ತಗೊಂಡಿದ್ದಾರೆ. ನಿಂದು ನಿಮ್ಮ ಅಪ್ಪಂದು ಆಯ್ತೀವಿ. ನೀನೇ ಫೋಟೋನಾ? ರಶ್ಮಿ ಅವ್ರಿಗೆ ಹೋಗ್ಬೇಕಂತೆ. ಕಟ್ ಮಾಡ್ಕೊಂಡು ಕೊಯ್ಕೊಡು. ಯಾಕೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರ ನೀವು ಊರ್ಗ್ ಹೋಗೋದು? ಏನಕ್ಕ ಯಾಕೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರಿ ಊರ್ಗ್ ಹೋಗೋದು? ಡಿಸ್ಚಾರ್ಜ್ ಆಗೋಯ್ತಾ? ಇಲ್ಲಿ ಡ್ಯಾನ್ಸ್ ಮಾಡೋ ಪ್ರೋಗ್ರಾಮ್ ನಡೀತಾ ಇದೆ. ಯಾರು ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಇಲ್ಲ. ಸೊ ಫೈನಲಿ ನನಗೂ ನೋಡಿ ಸಾಕಾಯಿತು. ಕೊನೆಗೆ ನಾನೇ ಡ್ಯಾನ್ಸ್ನ ಶುರು ಮಾಡಿಬಿಟ್ಟೆ. ಹೆಂಗಾದರೂ ಬರಲಿ ಮಾಡಿಬಿಡೋಣ ಅಂದ್ಬಿಟ್ಟು ನಾನೇ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹಾಗೆ ಕಂಟಿನ್ಯೂ ಮಾಡಿದ್ವಿ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಏನು ಮಾಡೋದು, ಯೂಟ್ಯೂಬಲ್ಲಿ ಫುಲ್ ನಾವು ಮಾಡಿದ ಸಾಂಗ್ ಪೂರ್ತಿ ಅಪ್ಲೋಡ್ ಮಾಡೋಂಗಿಲ್ಲ, ಪ್ಲೇ ಮಾಡೋಂಗಿಲ್ಲ, ಸಾರಿ. ಯಾಕೆ ಅಂದರೆ ಕಾಪಿರೈಟ್ಸ್ ಕ್ಲೈಮ್ ಆಗ್ಬಿಡುತ್ತೆ. ಹಾಗಾಗಿ ನಾನು ಎಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲೇ ಮತ್ತು ಯೂಟ್ಯೂಬರ್ ರೀಲ್ಸಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ನೋಡಿ. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಡ್ಯಾನ್ಸು ಚೆನ್ನಾಗಿತ್ತು, ಸಾಂಗ್ಸು ಚೆನ್ನಾಗಿತ್ತು. ಬಟ್ ಏನಂದರೆ ನಾವು ಯಾರೂ ಪ್ರಾಕ್ಟೀಸ್ ಮಾಡಿರಲ್ವಲ್ಲ, ಹಾಗೆ ರ್ಯಾಂಡಮಾಗಿ ಹೆಂಗೆ ಬರುತ್ತೆ ಹಂಗೆ ಸ್ಟೆಪ್ಸ್ ಮಾಡ್ತಾ ಇರೋದಷ್ಟೇ. ಸೊ ಇವಾಗ ಅವ್ರನ್ನ ಮಾಡಿ ಅವ್ರ ಹಸ್ಬೆಂಡ್ನ ಅಂದರೆ ಅವ್ರಿಗೆ ಸಂಕೋಚ ಜಾಸ್ತಿ. ಸೊ ಹಾಗಾಗಿ ಅವರು ಮಾಡಲಿಲ್ಲ. ಸರಿ, ಇನ್ನೇನು ಮಾಡೋಕ್ಕಾಗತ್ತೆ, ಪ್ರೋಗ್ರಾಮ್ ಅಂದಮೇಲೆ ಡ್ಯಾನ್ಸ್ ಎಂಟರ್ಟೈನ್ಮೆಂಟ್ ಇರಲೇಬೇಕಲ್ವಾ. ಸರಿ, ಯಾರ್ಯಾರಿಗೆ ಬತ್ತು ಅವ್ರನ್ನೆಲ್ಲ ಕರ್ಕೊಂಡು ಆಡ್ತಾ ಇರೋದು. ಆಮೇಲೆ ಒಬ್ಬೊಬ್ಬರೇ ಜಾಯಿನ್ ಆಗ್ತಾರೆ. ಯಾಕಂದರೆ ಕೆಲವೊಬ್ಬರು ಸ್ಟಾರ್ಟಿಂಗಲ್ಲೇ ಡ್ಯಾನ್ಸ್ನ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ತುಂಬ ಶೈ ಇರುತ್ತೆ, ಒಂಥರ ಎಲ್ಲ ನೋಡ್ತಾರೆ ಅನ್ನೋ ಸಂಕೋಚ ಇರುತ್ತೆ. ಹಾಗಾಗಿ ಸೊ ಒಬ್ಬರು ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಒಬ್ಬೊಬ್ಬರೇ ಜಾಯ್ನ್ ಆಗ್ತಾ ಹೋಗ್ತಾರೆ. ಆ ಥರ ಹೇಗೋ ಮಾಡ್ತಾ ಇದ್ದರೆ ಆಮೇಲೆ ಒಬ್ಬೊಬ್ಬರೇ ಜಾಯ್ನ್ ಆಗ್ತಾರೆ ನೋಡಿ. ಆಮೇಲೆ ಎಲ್ಲರೂ ಒಂದೊಂದು ಚೂರು ಸ್ಟೆಪ್ ಮಾಡ್ತಾರೆ. ಯಾಕಂದರೆ ಎಲ್ಲರಿಗೂ ಪರ್ಫೆಕ್ಟಾಗಿ ಡ್ಯಾನ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಯಾಕಂದ್ರೆ ನಾವು ಏನು ಕಲ್ತಿರಲ್ಲ ಡ್ಯಾನ್ಸ್ ಎಲ್ಲ, ಹೆಂಗೆ ಬರುತ್ತೆ ಹಂಗೆ ಮಾಡೋದು. ಒಟ್ನಲ್ಲಿ ಒಂದು ಫಂಕ್ಷನ್ಗೆ ಅಂತ ಹೋದ್ಮೇಲೆ ಹೇಗೋ ಒಂದು ಖುಷಿಯಾಗಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಬರಬೇಕು. ತುಂಬ ಚೆನ್ನಾಗಿರುತ್ತೆ. ಕೊನೆಗೆ ಅವರು ಒಂಚೂರು ಮಾಡಿದ್ರು. ಬಟ್ ಅದೇ ನಗಾಡೋದೇ ಜಾಸ್ತಿ ಆಗೋಗಿತ್ತು. ಬಟ್ ನಾನಂತೂ ಹೆಂಗೆ ಬರುತ್ತೆ ಹಂಗೆ ಹಾಡಿದ್ದೀನಿ. ಜೊತೆಗೆ ಎಲ್ಲರನ್ನೂ ಕರ್ಕೊಂಡು ಅವ್ನು ಹಿಂಗೆ ಮಾಡಿ ಅಂದ್ಕೊಂಡು ಹೆಂಗೋ ಒಂದು ಮಾಡಿ ಕೊನೆಗೆ ಫೈನಲಿ ಒಂದು ಡ್ಯಾನ್ಸ್ ಸಾಂಗ್ ಪೂರ್ತಿ ಕಂಪ್ಲೀಟ್ ಮಾಡಿದ್ವಿ. ಮತ್ತು ಆಮೇಲೆ ಎಲ್ಲ ಬಂದಿರೋರೆಲ್ಲರೂ ಸೇರಿಕೊಂಡು ಗ್ರೂಪಲ್ಲಿ ಮತ್ತೆ ಡ್ಯಾನ್ಸ್ ಮಾಡಿದ್ದೀವಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾವಂತೂ ಫ್ಯಾಮಿಲಿಯಲ್ಲೇ ಆಗ್ಬೋದು, ರಿಲೇಷನಲ್ಲೇ ಆಗ್ಬೋದು, ಯಾರೇ ಫಂಕ್ಷನ್ಸ್ಗೆ ಈ ಥರ ಸೇರಿದ್ರೆ ಸಾಂಗ್ ಇತ್ತು ಅಂದರೆ ಡ್ಯಾನ್ಸ್ ಮಾಡೋದೇ, ತಲೆನೇ ಕೆಡಿಸ್ಕೊಳ್ಳಲ್ಲ. ಬಟ್ ಎಲ್ಲರೂ ಇದ್ದರೆ ಕೆಲವ್ರು ಡ್ಯಾನ್ಸ್ ಮಾಡಲ್ಲ. ಬಟ್ ನಾನೇನು ಆ ಥರ ಅಲ್ಲ. ಯಾರಾದರೂ ಇರಲಿ, ಎಷ್ಟು ಜನ ಆದರೂ ಇರಲಿ, ತಲೆ ಕೆಡಿಸ್ಕೊಳ್ಳಲ್ಲ, ಡ್ಯಾನ್ಸ್ ಮಾಡ್ತಾ ಇರೋದು. ಯಾಕಂದರೆ ಯೂಶ್ವಲಿ ನಾವು ಡೈಲಿ ಮನೇಲಿ ನಮ್ಮದೇ ಇರುತ್ತೆ ಪ್ರಾಬ್ಲಮ್ಸು, ಅದು ಇದು ಎಲ್ಲ. ಅಟ್ಲೀಸ್ಟ್ ಈ ಥರ ಫಂಕ್ಷನಲ್ಲಿ ಹೋದಾಗ ಖುಷಿಯಾಗಿ ಇರೋದೇ ಒಂದು 2 ಅವರ್ 3 ಅವರ್ ಇರ್ತೀವಿ ಅಷ್ಟೇ ಫಂಕ್ಷನ್ಸಲ್ಲಿ. ಸೊ ಅದನ್ನಾದರೂ ನಾವು ಎಂಜಾಯ್ ಮಾಡ್ಕೊಂಬಂದರೆ ಒಂಥರ ಮೈಂಡಿಗೆ ರಿಲೀಫ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ನಾನು ಎಲ್ಲೋದ್ರೂ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀನಿ. ಮತ್ತು ನಾಳೆ ಮಾಮೂಲಿ ನಮ್ಮ ಇವಾಗ ಹೆಣ್ಮಕ್ಳು ಡ್ಯಾನ್ಸ್ ಎಲ್ಲ ಮುಗೀತು. ಇವಾಗ ಗಂಡ್ಮಕ್ಳು ಹೆಣ್ಮಕ್ಳು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರೂ ಸೇರಿಕೊಂಡು ಕುಣಿದು ಕುಪ್ಪಳಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು. ನಮ್ಮ ಯಜಮಾನರು ಸೇರಿಸ್ಕೊಂಡ್ಬಿಟ್ಟಿದೆ, ಬನ್ನಿರಿ ಡ್ಯಾನ್ಸ್ ಮಾಡೋಣ ಅಂದ್ಬಿಟ್ಟು. ಸೊ ಹಂಗೆ ಎಲ್ಲರೂ ಸೇರಿಕೊಂಡು ಒಂದಷ್ಟು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಯಿತು.
ನೋಡಿ ಹಿಂಗೆ ಹೋದ ಕಡೆ ಬಂದ ಕಡೆ ಎಲ್ಲ ಚೆನ್ನಾಗಿ ಕುಣಿದು ಕುಪ್ಪಳಿಸ್ಬಿಟ್ಟು ಮನೆಗೆ ಬರಬೇಕು. ಯಾಕೆಂದರೆ ಇವಾಗ ನೋಡಿ ನೆನ್ನೆ ಫಂಕ್ಷನ್ ಆಗಿದೆ ಆ್ಯಕ್ಚುಲಿ ಸಂಡೇ. ಇವಾಗ ಮಂಡೇ ನಾವು ಆ ಥರ ಎಂಜಾಯ್ ಮಾಡೋಕ್ಕಾಗತ್ತಾ, ಮತ್ತು ನಮ್ಗೆ ಆ ಟೈಮು ಸಿಗಲ್ಲ, ಮತ್ತು ಆ ಥರ ಫಂಕ್ಷನ್ ಯಾರೂ ಮಾಡಲ್ಲ. ಸೊ ಹಾಗಾಗಿ ಆ ಟೈಮು ಫಂಕ್ಷನ್ಸು ಎಲ್ಲನೂ ಪೂರ್ತಿ ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕು. ಅದು ನೆನಪು ಅನ್ನೋದು ಹಾಗೆ ಇರುತ್ತಲ್ವ. ಮತ್ತು ನಾವು ಫಂಕ್ಷನ್ಸ್ ಮಾಡೋಕ್ಕಾಗಲ್ಲ, ಮತ್ತು ಎಲ್ಲರೂ ನಾವು ಜೊತೆ ಸೇರೋಕ್ಕಾಗಲ್ಲ. ಎಲ್ಲರಿಗೂ ಅವ್ರವ್ರದ್ದೇ ಕಮಿಟ್ಮೆಂಟ್ಸ್ ಇರುತ್ತೆ, ಅವ್ರವ್ರದ್ದೇ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈ ಥರ ಒಂದು ಪ್ಲೇಸಿಗೆ ಸೇರಿದಾಗ ಎಲ್ಲರೂ ನಗ್ನಗ್ತಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರಬೇಕು. ಅದೇ ನನಗೆ ತುಂಬಾ ಇಷ್ಟ. ಸೊ ನಾನು ಹೋದ ಜಾಗದಲ್ಲಿ ಯಾರ್ಯಾರು ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವ್ರನ್ನೆಲ್ಲ ಸೇರಿಸ್ಕೊಂಡೇ ಡ್ಯಾನ್ಸ್ ಮಾಡ್ತೀನಿ ನಾನು. ನನಗೆ ಅದೂ ತುಂಬಾ ಖುಷಿ. ಯಾವುದೇ ಥರ ವಯಸ್ಸಾಗಿದೆ, ಚಿಕ್ಕ ಹುಡುಗರು, ನಮಗಿಂತ ದೊಡ್ಡವರು, ಈ ಥರದ್ದೆಲ್ಲ ಫಾರ್ಮಾಲಿಟೀಸ್ ನಾನು ಇಟ್ಕೊಳಕ್ಕೆ ಹೋಗಲ್ಲ. ಸೊ ಒಟ್ಟಿನಲ್ಲಿ ಎಂಜಾಯ್ ಮಾಡಬೇಕು, ಬರಬೇಕು, ಅಷ್ಟೇ ನನಗೆ ತುಂಬ ಇಷ್ಟ. ನಿಮ್ಗೆ ಯಾವ ಥರ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಓಕೆನಾ. ಫಂಕ್ಷನ್ ಒಟ್ಟಿನಲ್ಲಿ ಈ ಥರ ಇತ್ತು. ನಮ್ಮ ಯಜಮಾನ್ರು ಈ ಸತಿ ಫಂಕ್ಷನಲ್ಲಿ ಸಿಕ್ಬಿಟ್ಟಿದ್ದಾರೆ. ಅವರು ಮದುವೆಗೆ ಬಂದಿರಲಿಲ್ಲ ಆ್ಯಕ್ಚುಲಿ, ಹಾಸನ್ಗೆ ಇವ್ರ ಮದುವೆ ಆಯ್ತಲ್ಲ ಅವಾಗ ಬಂದಿರೋ, ಅವಾಗ ಒಂದಷ್ಟು ಕುಣಿಬೋದಾಯ್ತು. ಸೊ ಅವಾಗ ಬಂದಿರಲಿಲ್ಲ, ಅದಕ್ಕೆ ನಮ್ಮ ಮನೆಯವ್ರನ್ನ ಈ ಸತಿ ಸೇರಿಸ್ಕೊಂಡು ಕುಣಿತಾ ಇದ್ದೀನಿ. ಅಂಕಲ್ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಎಲ್ಲರೂ ಒಟ್ಟಿನಲ್ಲಿ ಯಾವುದು ಸ್ಟೆಪ್ಪು ಅಂತಿರಲ್ಲ, ನಮ್ಗೆ ಹೆಂಗೆ ಬರೋದು ಹಂಗಂಗೆ ಸ್ಟೆಪ್ ಆಗ್ತಾ ಇರ್ತೀವಿ ಅಷ್ಟೇ. ಫೈನಲಿ ಎಲ್ಲ ಶಾಸ್ತ್ರನೂ ಮುಗಿದ್ಮೇಲೆ ಲಾಸ್ಟಲ್ಲಿ ಕಳಿಸ್ಕೊಡುವಾಗ ಮಡಲ್ ತುಂಬಿ ಮತ್ತೆ ಆರತಿ ಮಾಡಿ ಶಾಸ್ತ್ರ ಮಾಡಿ ಕಳಿಸ್ತಾ ಇದ್ದಾರೆ. ಮತ್ತಿನ್ನು ಟೈಮ್ ಆಗಿಬಿಡುತ್ತೆ, ಒಳ್ಳೆ ಟೈಮಲ್ಲಿ ಕಳಿಸ್ಕೊಡ್ಬೇಕಲ್ವ, ಅದಕ್ಕೇ ಎಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದಾರೆ. ಅವರ ಹಾಸನಾಗ ಬೇರೆ ಹೋಗಬೇಕು. ಸೊ ನಮ್ಮ ಪಾಡಿಗೆ ನಾವು ಆ ಕಡೆ ಡ್ಯಾನ್ಸ್ ಮಾಡ್ತಾ ಇದ್ವಿ, ಇವ್ರ ಪಾಡಿಗೆ ಇವರು ದೊಡ್ಡವರೆಲ್ಲ ಸೇರಿಕೊಂಡು ಶಾಸ್ತ್ರ ಎಲ್ಲ ಮುಗಿಸಿ ಕಳಿಸ್ಕೊಡ್ತಾ ಇದ್ದಾರೆ ಅವ್ರನ್ನ. ಫೈನಲಿ ಎಲ್ಲ ಪ್ರೋಗ್ರಾಮು ಮುಗೀತು. ಡ್ಯಾನ್ಸ್ ಮಾಡಿ ಸಿಕ್ಕಾಬಟ್ಟೆ ಟಯರ್ಡ್ ಆಗ್ಬಿಟ್ಟಿದೆ. ಸೊ ಎಲ್ಲರೂ ಹೊರಟ್ರಲ್ಲೇ ನಾವು ಹೊರಟ್ವಿ, ಆಟೋಗೆ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಓಕೆ, ಬಾಯ್ ಬಾಯ್.